A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಇಂದು ಮೈಸೂರು ನಗರದ ಹೆಬ್ಬಾಳ್ ಕನ್ನಿಕಾ ಹಾವೇರಿ ಎಜುಕೇಷನ್ ಸೊಸೈಟಿಯಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಕೀರ್ತಿ ಯುವತಿ ಮಹಿಳಾ ಮಂಡಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಶಾಲಾ ಮಕ್ಕಳಿಗೆ ತಾಯಿ ಅಮ್ಮ ಕುರಿತು ಪ್ರಬಂಧ ಸ್ಪರ್ಧೆ 2025 ಕಾನೂನು ಅರಿವು ಸಾಧಕರಿಗೆ ಸನ್ಮಾನ ಹಾಗೂ ಕಸ್ತೂರಿ ಸಿರಿಗನ್ನಡ ವೇದಿಕೆ ಪದಗ್ರಹಣ ಸಮಾರಂಭವನ್ನು ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷ, ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರ, ಹಿರಿಯ ವಕೀಲ ಎಂ ಗುರುಪ್ರಸಾದ್ ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿದರು. ನಂತರ ಮಾತನಾಡಿ, ನಾವು ಕಾನೂನನ್ನು ಗೌರವಿಸಿದರೆ ಕಾನೂನು ನಮ್ಮನ್ನು ರಕ್ಷಿಸುತ್ತದೆ ಎಂದರು. ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕು ಕಾಯ್ದೆ 2009 ಈ ಹಕ್ಕು 6 ರಿಂದ 14 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುತ್ತದೆ. 2009ರಲ್ಲಿ ಭಾರತದ ಸಂಸತ್ತು ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಮಕ್ಕಳು ಹಕ್ಕು ಕಾಯ್ದೆಯನ್ನ ಅಂಗೀಕರಿಸಿತು. ಇದು ಶಿಕ್ಷಣದ ಹಕ್ಕನ್ನು ಭಾರತದಲ್ಲಿನ ಎಲ್ಲಾ ಮಕ್ಕಳ ಮೂಲಭೂತ ಹಕ್ಕನ್ನಾಗಿ ಮಾಡುತ್ತದೆ. ಮಕ್ಕಳ ಹಕ್ಕುಗಳು ಮಾನವ ಹಕ್ಕುಗಳು ಉಪವಿಭಾಗ ಇದು ಅಪ್ರಾಪ್ತ ವಯಸ್ಕರಿಗೆ ನೀಡಲಾಗುವ ರಕ್ಷಣೆ ಮತ್ತು ಕಾಳಜಿಯ ಹಕ್ಕುಗಳಿಗೆ ನಿರ್ದಿಷ್ಟ ಗಮನ ನೀಡಲಾಗಿದೆ. 1989ರ ಮಕ್ಕಳ ಹಕ್ಕುಗಳ ಸಮಾವೇಶವು ಮಗು ಎಂದರೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯಾವುದೇ ಮನುಷ್ಯ ಎಂದು ವ್ಯಾಖ್ಯಾನಿಸುತ್ತದೆ. ಮಗುವಿಗೆ ಅನ್ವಯಿಸುವ ಕಾನೂನಿನ ಅಡಿಯಲ್ಲಿ ಬಹುಮತವನ್ನ ಮೊದಲೇ ಸಾಧಿಸಲಾಗುತ್ತದೆ. ಮಕ್ಕಳ ಹಕ್ಕುಗಳು ಅವರ ಹಕ್ಕುಗಳಾದ ತಂದೆ ತಾಯಿ ಒಡನಾಟ, ಮಾನವ ಗುರುತಿನ ಜೊತೆಗೆ ದೈಹಿಕ ರಕ್ಷಣೆ, ಆಹಾರ, ಸಾರ್ವತ್ರಿಕ ರಾಜ್ಯ ಪಾವತಿಸುವ ಶಿಕ್ಷಣ, ಆರೋಗ್ಯ ರಕ್ಷಣೆ ಮತ್ತು ಮಗುವಿನ ವಯಸ್ಸು ಮತ್ತು ಬೆಳವಣಿಗೆಗೆ ಸೂಕ್ತವಾದ ಕ್ರಿಮಿನಲ್ ಕಾನೂನುಗಳ ಮೂಲಭೂತ ಅಗತ್ಯತೆಗಳು, ಮಗುವಿನ ನಾಗರಿಕ ಹಕ್ಕುಗಳ ಸಮಾನ ರಕ್ಷಣೆ ಮತ್ತು ಮಗುವಿನ ಜನಾಂಗ, ಲಿಂಗ, ಲೈಂಗಿಕ ದೃಷ್ಟಿಕೋನ, ಲಿಂಗ ಗುರುತು, ರಾಷ್ಟ್ರೀಯ ಮೂಲ, ಧರ್ಮ, ಅಂಗವೈಕಲ್ಯ, ಬಣ್ಣ, ಜನಾಂಗೀಯತೆ ಅಥವಾ ಇತರ ಗುಣಲಕ್ಷಣಗಳ ಆಧಾರದ ಮೇಲೆ ತಾರತಮ್ಯದಿಂದ ಸ್ವಾತಂತ್ರ್ಯ ಇವೆಲ್ಲವೂ ಒಳಗೊಂಡಿದೆ. ಇಂದು ತಾಯಂದಿರು ಕುರಿತು ಪ್ರಬಂಧ ಸ್ಪರ್ಧೆ ಏರ್ಪಡಿಸಿದ್ದು, ಅದರಲ್ಲಿ ಬಹುಮಾನ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿ, ತಂದೆ ತಾಯಿಯೇ ಮೊದಲನೆಯ ದೇವರು, ನಾವು ತಂದೆ ತಾಯಿಯ ಗುರು ಹಿರಿಯರಲ್ಲಿ ಭಕ್ತಿ ಗೌರವ ಸಮರ್ಪಣೆ ಮಾಡುವ ಮುಖಾಂತರ ಮಕ್ಕಳು ಉತ್ತಮ ಭವಿಷ್ಯ ಕಾಡಬೇಕಾಗಿದೆ ಎಂದರು. ಪರಿಸರ ಪ್ರೇಮಿ ಚಂದ್ರಶೇಖರ್ ಆರ್ಎಸ್ ಅವರು ಮಾತನಾಡಿ, ನಾವು ಗಿಡ ಮರಗಳನ್ನ ಸಂರಕ್ಷಣೆ ಮಾಡಿದರೆ ಅದೇ ಪೂಜೆಯಾಗಿದೆ. 12ನೇ ಶತಮಾನದಲ್ಲಿ ಬಸವಣ್ಣನವರು ಗಿಡಮರ ಪರಿಸರ ರಕ್ಷಣೆಯ ಪರಿಸರವೇ ದೇವರು ಎಂದು ವ್ಯಾಖ್ಯಾನಿಸಿದ್ದಾರೆ. ನಾವು ಪ್ರಕೃತಿಯಲ್ಲಿ ಇಂದು ದೇವರನ್ನ ಕಾಣಬೇಕಾಗಿದೆ, ಇಲ್ಲದಿದ್ದರೆ ಮುಂದಿನ ದಿವಸದಲ್ಲಿ ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಎಂದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋತೇರ್ ಮಹದೇವು, ನಮ್ಮ ಸಂಘಟನೆ ಮಂಡ್ಯ ಜಿಲ್ಲೆಯಲ್ಲಿ ಪ್ರಾರಂಭವಾಗಿದೆ. ಮೈಸೂರು, ಚಾಮರಾಜನಗರ, ಬೆಂಗಳೂರು, ರಾಮನಗರ, ಹಾವೇರಿ ಸೇರಿದಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ವಿವಿಧ ರೀತಿಯ ಸಾಮಾಜಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುತ್ತಾ ಸಮಾಜದಲ್ಲಿ ವಿಶೇಷವಾಗಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನಿಸುವುದು, ಗೌರವಿಸುವುದು, ಪರಿಸರ ಸಂರಕ್ಷಣೆ ಮಾಡುವುದು ನಮ್ಮ ಸಂಘಟನೆಯ ಮುಖ್ಯ ಉದ್ದೇಶವಾಗಿದೆ ಎಂದರು. ತಾಯಂದಿರ ಕುರಿತು ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ಪ್ರಥಮ, ದ್ವಿತೀಯ, ತೃತೀಯ ಸಾಧಕರಿಗೆ ಬಹುಮಾನ ವಿತರಣೆ ಮಾಡಿದ ನಿವೃತ್ತ ಡಿವೈಎಸ್ಪಿ ಸಾಹಿತಿ ಎಲ್ ಶಿವಬಸಪ್ಪ ಹೊರೆಯಾಲ್ ಅವರು ಮಾತನಾಡಿ, ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಮುಂದಿನ ಭವಿಷ್ಯದ ಬಗೆಗೆ ಕನಸು ಕಾಣಬೇಕಾಗಿದೆ. ಚಿಕ್ಕ ವಯಸ್ಸಿನಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಓದುವ ಮುಖಾಂತರ ಸದೃಢ ಸಮಾಜ ನಿರ್ಮಾಣ ಮಾಡಬೇಕಾಗಿದೆ ಎಂದರು. ವೇದಿಕೆಯಲ್ಲಿ ಸಾಹಿತಿ ಶ್ರೀಮತಿ ಮಧುರ ಚಂದ್ರಶೇಖರ್ ಮತ್ತು ಕಸ್ತೂರಿ ಕನ್ನಡ ವೇದಿಕೆಯ ಮೈಸೂರು ಜಿಲ್ಲಾಧ್ಯಕ್ಷ ಶ್ರೀಮತಿ ಮಂಜುಳಾ ರಮೇಶ್ ಅವರು ಮಾತನಾಡಿ, ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ದುಶ್ಚಟಕ್ಕೆ ಬಲಿಯಾಗದೆ ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕಾಗಿದೆ. ತಂದೆ ತಾಯಂದಿರು ಗುರುಗಳು ಮಾತುಗಳನ್ನ ತಪ್ಪದೆ ಪಾಲಿಸುವ ಮುಖಾಂತರ ಸದೃಢ ಸಮಾಜ ನಿರ್ಮಾಣ ಮಾಡಬೇಕಾಗಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕನ್ನಿಕಾ ಕಾವೇರಿ ಜಾಲೆಯ ಸಂಸ್ಥಾಪಕ ಅಧ್ಯಕ್ಷೆ ಶ್ರೀಮತಿ ಜೋಂಡ ಚಂದಮ್ಮ ಪೊನ್ನಚ್ಚ ಅವರು ಮಾತನಾಡಿ, ನಮ್ಮ ಸಂಸ್ಥೆ ಕಳೆದ 35 ವರ್ಷಗಳಿಂದ ಸ್ಥಳೀಯವಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಕೊಡುವ ಮುಖಾಂತರ ಮಕ್ಕಳ ಭವಿಷ್ಯವನ್ನ ರೂಪಿಸುವುದು ನಮ್ಮ ಉದ್ದೇಶವಾಗಿದೆ. ಕಡಿಮೆ ಶುಲ್ಕದಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ನೀಡುವುದರ ಕಡು ಮಕ್ಕಳಿಗೆ ಉಚಿತ ಶಿಕ್ಷಣ, ಪುಸ್ತಕ ವಿತರಣೆ ಇನ್ನಿತರ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದ್ದು, ಸ್ಥಳೀಯ ಜನಪ್ರತಿನಿಧಿಗಳು ಸ್ಥಳೀಯರು ಹೆಚ್ಚು ಸಹಕಾರ ನೀಡಿದಲ್ಲಿ ಇನ್ನೂ ಉನ್ನತ ಮಟ್ಟದ ಕಾರ್ಯಕ್ರಮ ಮಾಡಲು ಸಾಧ್ಯವಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಕನ್ನಿಕಾ ಕಾವೇರಿ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷೆ ಶ್ರೀಮತಿ ಚೌಂಡ ಚಂದಮ್ಮ ಪೊನ್ನಚ್ಚ ಅವರು ಸಾಮಾಜಿಕ ಸೇವೆ ಮತ್ತು ಕಾರ್ಯವೈಖರಿಯನ್ನ ಗುರುತಿಸಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕದ ಉಪಾಧ್ಯಕ್ಷರನ್ನಾಗಿ ನೇಮಿಸಿ ವೇದಿಕೆಯಲ್ಲಿ ಪದಗ್ರಹಣ ನೀಡಲಾಯಿತು. ಶಾಲಾ ಮಕ್ಕಳಿಗೆ ತಾಯಿ ಕುರಿತು ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನಗಳಿಂದ ವಿದ್ಯಾರ್ಥಿಗಳಿಗೆ ವೇದಿಕೆಯಲ್ಲಿ ಬಹುಮಾನ ವಿತರಿಸಲಾಯಿತು. ಪರಿಸರ ಪ್ರೇಮಿ ಚಂದ್ರಶೇಖರ್ ಆರ್ಎಸ್ ರವರ ನೇತೃತ್ವದಲ್ಲಿ ಶಾಲೆಯ ಆವರಣದಲ್ಲಿ ಸಸಿಗಳನ್ನ ನೆಡುವ ಮುಖಾಂತರ ಮಳೆಗಾಲದಲ್ಲಿ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ವೇದಿಕೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ
ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತು ಮಂಡ್ಯ ಘಟಕದ ಪದಾಧಿಕಾರಿ ಶಿಕ್ಷಕ ಕ್ಷೇತ್ರದಲ್ಲಿ ಚಿಕ್ಕ ತಿಮ್ಮಯ್ಯ ಕೆ, ಅಂತಾರಾಷ್ಟ್ರೀಯ ಕ್ರೀಡಾಪಟು ಎಂಡಿ ನಾಗೇಂದ್ರ, ಯಕ್ಷಗಾನ ಕಲಾವಿದ ಎನ್ಟಿ ಮುತ್ತಚಾರ್ಯ, ಬಾಲ ಪ್ರತಿಭೆ ಕುಮಾರಿ ಹನ್ಸಿಕಾ, ಪ್ರಮೋದ್ ನಾಯಕ್, ಶ್ರೀಮತಿ ಸೌಮ್ಯ ಅವರಿಗೆ ಕಾಯಕ ಯೋಗಿ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಎಚ್.ಇ. ರಮೇಶ್ ಶಾಲೆಯ ಶಿಕ್ಷಕರು, ಪೋಷಕರು, ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು. ಇದು ಕೂಡ ಈ ಒಂದು ಅರಿವು ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾವುದರ ಅರಿವು? ಕಾನೂನಿನ ಅರಿವು ಬಹಳಷ್ಟು ಮಕ್ಕಳಿಗೆ ತಿಳಿಯದ ಕಾರಣ ಕೆಲವು ನಾಗರಿಕರು ಕೂಡ ಕಾನೂನು ಅರಿವಿಲ್ಲದೆ ತಮ್ಮ ಬದುಕನ್ನ ವ್ಯಯ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ಅಂತಹ ಬದುಕಿಗೆ ಕಾನೂನು ಯಾವ ರೀತಿಯಲ್ಲಿ ಸಲಹೆಗಳನ್ನ ಕೊಟ್ಟಿದೆ, ಕಾನೂನಿಂದ ಆಗ್ತಕ್ಕಂತಹ ಅನುಕೂಲತೆಗಳೇನು ಅನ್ನೋದ್ರ ಬಗ್ಗೆ ಸುವ್ಯವಸ್ಥೆಯಿಂದ ಬಹಳ ಸುಶ್ರಾವ್ಯವಾಗಿ ತಮ್ಮ ಮುಂದೆ ಭಾಷಣ ಮಾಡಬರುತ್ತಿದ್ದಾರೆ ಹಿರಿಯ ವಕೀಲರಾಗಿರ್ತಕ್ಕಂತಹ ಎಂ ಗುರುಪ್ರಸಾದ್ ಸರ್ ಅವರು. ದಯಮಾಡಿ ಗಮನಿಸಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶರಣು ಶರಣಾರ್ಥಿ. ಬಹಳ ಸಂತೋಷ. ಇವತ್ತು ಬಹಳ ಸಂತೋಷವಾದಂತ ವಿಷಯ. ನಮ್ಮ ಮೈಸೂರು ನಗರದಲ್ಲಿ ಬಹಳ ವಿಶೇಷವಾದಂತಹ ಕನ್ನಿಕಾ ಕಾವೇರಿ ಎಜುಕೇಶನ್ ಸೊಸೈಟಿ ಮೈಸೂರು ಹೆಬ್ಬಾಳ ಈ ಒಂದು ಶಾಲೆಯಲ್ಲಿ ನಮ್ಮ ಬಹಳ ಸಮಾಜದ ಚಿಂತಕರಾದಂತಹ ಈ ಒಂದು ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀಮತಿ ಚೋವಂಡ ಚಂದಮ್ಮ ಪೂಣಚಾರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಜರುಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷವಾದಂತ ವಿಷಯ. ಬಹಳ ವಿಶೇಷವಾಗಿ ನಮ್ಮ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ, ಕೀರ್ತಿ ಯುವತಿ ಮಹಿಳಾ ಮಂಡಳಿ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಈ ಒಂದು ಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಶಾಲಾ ಮಕ್ಕಳಿಗೆ ತಾಯಿ ಅಮ್ಮ ಕುರಿತು ಪ್ರಬಂಧ ಸ್ಪರ್ಧೆ 2025 ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಮಕ್ಕಳಿಗೆ ಕಾನೂನು ಅರಿವು, ಆರೋಗ್ಯದ ಬಗ್ಗೆ ಅರಿವು ಹಾಗೂ ಸಮಾಜದಲ್ಲಿ ವಿಶೇಷ ಸಾಧನೆ ಮಾಡಿರ್ತಕ್ಕಂತಹ ಅನೇಕ ಗಣ್ಯರಿಗೆ ಈ ಒಂದು ವೇದಿಕೆಯಲ್ಲಿ ಗೌರವ ಸಮರ್ಪಣೆ ಮಾಡತಕ್ಕಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷವಾದಂತಹ ವಿಷಯ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಚೋಮಂಡ ಚನ್ನಮ್ಮ ಪೂಣಚಾರ್ ಅವರೇ, ಅವರು ಬಹಳ ವಿಶೇಷವಾಗಿ ನಾನು ನೋಡ್ತಾ ಇದ್ದೆ. ಅವರು 1990ನೇ ಸಾಲಿನಲ್ಲಿ ಈ ಒಂದು ಶಾಲೆಯನ್ನು ತೆರೆದು ಇವತ್ತು ಎಷ್ಟು ವರ್ಷ ಆಯ್ತು? ಎಷ್ಟಾಯ್ತಪ್ಪ? 35 35 ಇಯರ್ಸ್. 1990 ಅಂದ್ರೆ ಇದು 25. ನೋಡಿ ಮೇಡಮ್ ಇವತ್ತು ಸಹ ಬಹಳ ಸಣ್ಣ ವಯಸ್ಸವ್ರ ರೀತಿ ಕಾಣ್ತಾರೆ. 35 ವರ್ಷ ಅಂದ್ರೆ ಎಷ್ಟು? ಈಗ ಅವ್ರು 35 ವರ್ಷ ಕಾಣ್ತಾರೆ. ಅಷ್ಟು ವಯಸ್ಸು ಅವರ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಪ್ರಾರಂಭ ಮಾಡಿದಂತ ಶಾಲೆ ಇವತ್ತು ಸಾಕಷ್ಟು 16,000 ವಿದ್ಯಾರ್ಥಿಗಳನ್ನ ಇವತ್ತು ಸಮಾಜಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ ಸಾಕಷ್ಟು ಜನ ವೈದ್ಯರಾಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ ಅಲ್ವಾ, ದೊಡ್ಡ ದೊಡ್ಡ ಸಮಾಜದ ಚಿಂತಕರಾಗಿ ಅನೇಕ ಸೇವೆಯನ್ನು ಮಾಡುವಂತಹ ನಿಮ್ಮ ಸೀನಿಯರ್ಸ್ ಎಲ್ಲ ಈ ಶಾಲೆಯಿಂದ ಹೋಗಿದ್ದಾರೆ ಅಲ್ವಾ. ಅಂತ ಒಂದು ಶಾಲೆಯಲ್ಲಿ ಒಂದು ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಕನ್ನಿಕಾ ಕಾವೇರಿ ಎಜುಕೇಶನ್ ಸೊಸೈಟಿಯ ಇವರಿಗೆ ನೋಡಿ ಏಪ್ರಿಲ್ 28, 2024ರಲ್ಲಿ ಕರ್ನಾಟಕ ಪ್ರಜಾಭೂಷಣ ಪ್ರಶಸ್ತಿ ಅಂತಕ್ಕಂಥದ್ದು ಬಂದಿದೆ. ಹೊಡಿಬೇಕು ಮೇಡಮ್ ಅವರು. ಹಾಗೆ ಕೆಂಪೇಗೌಡರ ಪ್ರಶಸ್ತಿ ಹಾಗೆ ಸುಮ್ಮನೆ ಕೊಟ್ಬಿಡುದಿಲ್ಲ. ಅಷ್ಟೊಂದು ಚಿಂತನೆಯನ್ನ ಮಾಡಿ ಅಷ್ಟೊಂದು ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿ ಈ ಸಮಾಜಮುಖಿಯಾಗಿ ಕೆಲಸ ಮಾಡೋದ್ರಿಂದ ಅವರಿಗೆ ಕೆಂಪೇಗೌಡ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಬ್ಯಾಂಕಾಕ್ ಅಸೋಸಿಯೇಷನ್ ಆಫ್ ಎಕನಾಮಿಕ್ ಗ್ರೂಪ್ಸ್ ವತಿಯಿಂದ ಅವರು ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಸಾಕಷ್ಟು ಸೇವೆಯನ್ನು ಮಾಡಿರ್ತಕ್ಕಂಥ ಉದ್ದೇಶದಿಂದ ಅವರಿಗೆ ಪೂರ್ವದಲ್ಲಿ ಕೆನರಾ ಬ್ಯಾಂಕ್ ಅಲ್ಲಿ ಕೆಲಸ ಸಿಕ್ಕಿತ್ತು. ಸಾಕಷ್ಟು ಅಂತ ಸಮಯದಲ್ಲಿ ಅವರು ಹೋಗದೆ ಸಾಕಷ್ಟು ಸೇವೆಯನ್ನು ಮಾಡಿದ್ರು. ಅಂತ ಒಂದು ಸಂಸ್ಥೆಯಿಂದ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಮಂಡ್ಯ ಜಿಲ್ಲೆಯಿಂದ ನಾರಿ ಶಕ್ತಿ ಪ್ರಶಸ್ತಿ, ನಾರಿ ಅನ್ನೋದ್ರೆ ಒಂದು ಶಕ್ತಿ ಅಂತಕ್ಕಂಥ ಪ್ರಶಸ್ತಿ. ಹಾಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಮಾಜಮುಖಿ ಪ್ರಶಸ್ತಿ. ಹಾಗೆ ನಡೆದಾಡುವ ದೇವರು ಸಿದ್ಧಗಂಗಾ ಸ್ವಾಮೀಜಿಯವರ ಸಿದ್ಧಗಂಗಾ ಪ್ರಶಸ್ತಿ. ಹಾಗೆ ಕಾಯಕ ರತ್ನ ಅವರು ಕಾಯಕ ರತ್ನ ವರ್ಕೀಸ್ ವರ್ಷಿಪ್ ಅಂತೇಳಿ ಆ ಕಾಯಕದಿಂದ
ಕೈಲಾಸವನ್ನ ಕಾಣಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ಹೇಗೆ ನಮ್ಮ ಕೊಡಗಿನ ಏನು ಮೇಜರ್ ಕಾರ್ಯಕ್ರಮರು ಹಾಗೆ ಇಲ್ಲ ಹೋರಾಟ ಮಾಡೋದು ಆ ರೀತಿ ಈ ಭಾಗದಲ್ಲಿ ಮೇಡಮ್ನವರು ಸಾಕಷ್ಟು ಸೇವೆಯನ್ನು ಮಾಡೋದ್ರಿಂದ ಅವ್ರಿಗೆ ಕಾಯಕ ರತ್ನ ಪ್ರಶಸ್ತಿ, ಹಾಗೆ ಕಸ್ತೂರಿ ಕಾಯಕ ಪ್ರಶಸ್ತಿ, ಆಗ ವಿಶ್ವಚೇತನ ಭೂಷಣ ಪ್ರಶಸ್ತಿ, ಹೀಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿ, ಹೀಗೆ ಸಮಾಜಮುಖಿಯಾಗಿ ಹಲವಾರು ಪ್ರಶಸ್ತಿಗಳನ್ನ ಹಲವಾರು ದಶಕಗಳಿಂದ ಪಡ್ಕೊಂಡಿರ್ತಕ್ಕಂತಹ ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ಮೇಡಮ್ ಅವರೇ, ಹಾಗೆ ವೇದಿಕೆಯಲ್ಲಿರ್ತಕ್ಕಂತಹ ಮತ್ತೊಬ್ರು ಬಹಳ ವಿಶೇಷವಾಗಿ ಪರಿಸರವನ್ನ ಕುರಿತು ಅನೇಕ ದೇಶಗಳಲ್ಲಿ ಸುತ್ತಾಡಿ ಎಲ್ಲೇ ಹೋದ್ರು ನಮ್ಮ ದೇಶದ ನಮ್ಮ ನಾಡಿನ ಅಭಿರುಚಿಯನ್ನ ಇಟ್ಕೊಂಡು ಏನೇ ಆಗು ಮೊದಲು ಮಾನವನಾಗು ಅಂತ ಏನ್ ಹೇಳ್ತಾರೆ, ಹಾಗೆ ಬಹಳ ವಿಶೇಷವಾಗಿ ಕನ್ನಡ ಹಾಗೂ ಪರಿಸರ ಪ್ರೇಮವನ್ನ ಇಟ್ಕೊಂಡು ಬಹಳ ಬೆಂಗಳೂರು ನಗರದಿಂದ ಇಲ್ಲಿಗೆ ಸುಮಾರು 150 ಕಿಲೋಮೀಟರ್ ಆದ್ರೂ ಸಹ ಬಹಳ ನಿಗದಿತ ಸಮಯಕ್ಕೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಸನ್ಮಾನ್ಯ ಶ್ರೀ RS ಚಂದ್ರಶೇಖರ್ ಅವರೇ, ಹಾಗೆ ಬಹಳ ವಿಶೇಷವಾಗಿ ನಮ್ಮ DSP ಸಾಹೇಬರು, ಅವರು ಅಧಿಕಾರಿಗಳಾಗಿದ್ದಾಗಲೂ ಸಹ ಸಮಾಜದ ಚಿಂತಕರು ಹಾಗೂ ಕಲಾ ಪೋಷಕರು, ಬಹಳ ಕಲೆಯಲ್ಲಿ ಬಹಳ ದುರ್ಯೋಧನ ಭೀಮನ ಒಂದು ಪಾತ್ರ ಮಾಡೋದ್ರಲ್ಲಿ ಬಹಳ ಎತ್ತಿದ ಕೈ, ಬಹಳ ಸಾಹೇಬರು ಚೆನ್ನಾಗಿ ನಾಟಕ ಮಾಡ್ತಾರೆ. ಬಹಳ ವಿಶೇಷ ಕಲೆ ಇರ್ತಕ್ಕಂತಹ ಸಾಹಿತಿಗಳಾದಂತಹ HL ಶಿವಮೊಗ್ಗಪ್ಪ ಒಳ್ಳೆಯವರೇ, ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಚಿಕ್ಕತಿಮ್ಮಯ್ಯನವರೇ, MD ನಾಗೇಂದ್ರ ಅವರೇ, ಹಾಗೆ ಮೂತಾಚಾರ್ಯರವರೇ, ಸೌಮ್ಯರವರೇ, ಹಾಗೆ ನಮ್ಮ ಮಂಜುಳಾ ರಮೇಶ್ ಅವರೇ, ಹಾಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕಸ್ತೂರಿ ಸಿರಿಕರಣ ವೇದಿಕೆ ಅಧ್ಯಕ್ಷರಾದಂತಹ ಪೋತೇರ್ ಮಹಾದೇವರವರೇ, ಹಾಗೆ ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಹಾಗೂ ಸನ್ಮಾನವನ್ನ ಸ್ವೀಕಾರ ಮಾಡಲು ಬಂದಿರತಕ್ಕಂಥ ಎಲ್ಲ ಪುರಸ್ಕೃತರೇ, ಬಹಳ ವಿಶೇಷವಾಗಿ ನೀವು ಗಮನಿಸಬೇಕಾದೇನಪ್ಪ ಅಂತ ಹೇಳಿದ್ರೆ, ನಾವು ಜನಸಾಮಾನ್ಯರಲ್ಲಿ ಹಾಗೂ ವಿದ್ಯಾರ್ಥಿಗಳಲ್ಲಿ ಕಾನೂನು ಅರಿವು ಅಲ್ವಾ. ನಾವು ಕಾನೂನನ್ನ ಗೌರವಿಸಿದ್ರೆ ಕಾನೂನು ನಮ್ಮನ್ನ ಒಂದು ಕಡೆ ಗೌರವಿಸ್ತದೆ, ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ರಕ್ಷಣೆಯನ್ನ ಕೊಡ್ತದೆ ಅಂತಕ್ಕಂಥದ್ದು ಅಲ್ವಾ. ನಾವು ಕಾನೂನನ್ನ ಬರೀ ಪೂಜೆ ಮಾಡೋದಿಲ್ಲ, ಜನತೆ ತಗೊಂಡು ಕಾನೂನನ್ನ ನಾವು ಪಾಲನೆ ಮಾಡಬೇಕು, ಗೌರವಿಸ್ಬೇಕು. ನಾವೇ ಕಾನೂನ ಪಾಲನೆ ಮಾಡದೇ ಇದ್ರೆ ಏನಂತ ಬರೀ ಸರಿ ಗಿಡ ನೆಟ್ಬಿಟ್ರೆ ಸಾಕ, ರಕ್ಷಣೆ ಕೊಡಬೇಕು, ನೀರನ್ನ ಸಂರಕ್ಷಣೆ ಮಾಡಬೇಕು, ಗಿಡ ಮರ ಸಂರಕ್ಷಣೆನ ಮಾಡಬೇಕು ಅಲ್ವಾ. ಎಲ್ಲಾದ್ರೂ ಒಂದು ಅನ್ಯಾಯ ನಡೀತಾ ಇದೆ ಅದನ್ನ ಪ್ರೊಟೆಸ್ಟ್ ಮಾಡ್ತಕ್ಕಂಥದ್ದು ಕೇಳುವಂಥದ್ದು ಸಹ ನಮ್ಮ ಕರ್ತವ್ಯ ಅಲ್ವಾ. ಯಾವುದೋ ಒಂದು ಏನೋ ಒಂದು ಕಾನೂನು ಬಾಹಿರವಾಗಿ ನಡೀತಕ್ಕಂಥ ಕೃತ್ಯ ನಡೀತಾ ಇರ್ತದೆ, ಅಂತ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಕ್ಕಂಥದ್ದಾಗ್ಬೋದು. ಇಂಥದ್ದೆಲ್ಲ ಅವ್ರು ಹೇಳಿದ್ರು, ಯಾವ್ದನ್ನ ಹೋಗ್ತಾ ಇರ್ತೀವಿ ನಲ್ಲಿ ಬಿಟ್ಬಿಟ್ಟಿದ್ರೆ ಯಾರೋ ಪಂಚಾಯತಿಯವರು ಅಧಿಕಾರಿಗಳು ಬಂದು ನಿಲ್ಸ್ಕೊತಾರೆ ಅನ್ನೋದಲ್ಲ, ಅದು ಸಹ ನಮ್ಮ ನಲ್ಲಿಯನ್ನು ನಿಲ್ಸಕ್ಕಂಥದ್ದು ನಮ್ಮ ಕರ್ತವ್ಯ ಅಲ್ವಾ. ಯಾರೋ ಒಬ್ರು ದೊಡ್ಡವರು ಗಲಾಟೆ ಮಾಡ್ತಾ ಇರ್ತಾರೆ, ಅವ್ರನ್ನ ಸಮಾಧಾನ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಲ್ವಾ. ಪ್ರತಿ ದಿವಸ ಒಂದು ಸಸಿಗಳನ್ನ ನೆಡಕ್ಕಾಗಲ್ಲ, ವರ್ಷದಲ್ಲಿ ಒಂದು ಸಲ ನಾಡುವೆ. ನಮ್ಮ ಹುಟ್ಟದ ಹಬ್ಬದ ದಿವಸ ನಿಮ್ಮ ಮನೆಯಲ್ಲಿ ನಿಮ್ಮ ಅಜ್ಜಿ ಹೆಸರಲ್ಲೊಂದು, ತಾತನ ಹೆಸರಲ್ಲೊಂದು, ಅಣ್ಣನ ಹೆಸರಲ್ಲೊಂದು, ತಮ್ಮನ ಹೆಸರಲ್ಲೊಂದು, ನಿಮ್ಮ ಮುಖ್ಯೋಪಾಧ್ಯಾಯರಾದಂತ ಚೌದಮ್ಮ ಮೇಡಮ್ ಹೆಸರಲ್ಲೊಂದು, ವರ್ಷದಲ್ಲಿ ಒಂದು 10 ಸಸಿಗಳನ್ನು ನೀವೆಲ್ಲ ನೆಟ್ಟಿದ್ರೆ ಎಷ್ಟು ಸಸಿ ಆಗುತ್ತೆ? 1000 ಆಗುತ್ತೆ. 1000 ಜನ 10 ಎಷ್ಟಾಗ್ತದೆ? ಲಕ್ಷ ಆಗುತ್ತೆ. ಲಕ್ಷ ಜನ 10 ಎಷ್ಟಾಗುತ್ತೆ? ಆಮೇಲೆ ನಮ್ಗೆ ಏನು ಕೊರತೆನೇ ಇರುವುದಿಲ್ಲ. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಏನ್ ತಣ್ಣ ಗಾಳಿ ಬೀಸ್ತದೋ, ಅಲ್ಲಂಗೆ ಗಾಳಿ ಇರ್ತದೋ, ಎಷ್ಟು ಪ್ರಶಾಂತವಾಗಿ ವಾತಾವರಣ ಇರ್ತದೋ ಆ ವಾತಾವರಣವನ್ನ ಇವತ್ತು ನಾವು ತಲುಪಬಹುದು ಅಲ್ವಾ. ಹಂಗಾಗಿ ಇದನ್ನು ಸಹ ಕಾನೂನಲ್ಲಿ ಬರೆದಿದ್ದಾರೆ. ಹೇಗೆ ನಮ್ಮ ರೈಟ್ಸ್ ನ ಕೇಳ್ತೀವೋ, ಮಕ್ಕಳೇ ನಮ್ಗೆ ಮಾಸ್ಟರ್ ಬಿಟ್ರು, ಟೀಚರ್ ಹೊಡೆದ್ಬಿಟ್ರು, ನನಗೆ ಬೈದ್ಬಿಟ್ರು, ಆಚೆ ನಿಲ್ಸಿದ್ರು ಅಂತ ಹೇಗೆ ನೀವು ಕೇಳ್ತಿರೋ, ಹಾಗೆ ನಿಮ್ಮ ಡ್ಯೂಟೀಸ್ಗಳು ಸಹ ನೀವೆಲ್ಲ ಪಾಲನೆ ಮಾಡ್ಬೇಕಾಗ್ತದೆ ಅಲ್ವಾ. ಒಂದು ಎತ್ತಿನ ಗಾಡಿಗೆ ಹೇಗೆ 2 ಚಕ್ರ, ಒಂದು ರೈಟ್ಸ್ ಲೆಫ್ಟ್ ಅಲ್ಲ ರೈಟ್, ಅದು ಬೇರೆ. ನಾವು ರೈಟ್ಸ್ ಕೇಳುವಂಥದ್ದು ಒಂದು ಡ್ಯೂಟೀಸ್ ಕರ್ತವ್ಯ ಅಲ್ವಾ. ಒಂದು ಹಕ್ಕು ಮತ್ತೊಂದು ಕರ್ತವ್ಯ. ಒಂದು ಎತ್ತಿನ ಗಾಡಿಗೆ ಹೇಗೆ 2 ಬಂಡಿ ಇರ್ತದೋ 2 ಬಂಡಿನೂ ಇರ್ಲೇಬೇಕು. ಒಂದು ಬಂಡಿ ತೆಗೆದಾಕ್ಬಿಟ್ರೆ ಏನಾಗುತ್ತೆ? ನಮ್ ಜೀವನ ಮುಂದಕ್ಕೆ ಹೋಗಲ್ಲ, ಅಲ್ಲೇ ಹೋಗ್ತದೆ. 8ನೇ ಕ್ರಾಸ್ 9ನೇ ಕ್ರಾಸ್ ಅಲ್ಲಿ ನಿಂತು ಹೋಗ್ಬಿಡ್ತದೆ. ಹಂಗಾಗಿ 9ರಿಂದ ಅರಮನೆ ಗಂಟೆ ಹೋಗ್ಬೇಕಲ್ಲ ನಾವಿನ್ನೋ ಜೀವನ ಅಲ್ವಾ ಮಕ್ಕಳೇ. ಹಂಗಾಗಿ ನಾವು ಎಲ್ಲ ಕಡೆ ಗಮನ ಕೊಡಬೇಕಾಗ್ತದೆ ಅಂತ ವಿಷಯದ ಬಗ್ಗೆ. ಹಾಗೆ ಮಕ್ಕಳಿಗೆ ನಿಮಗೂ ಇದೆ ಹಕ್ಕುಗಳು ಅಂತಕ್ಕಂಥದ್ದು ಆಗ್ಬೋದು. ಹಾಗೆ ನಿಮಗೆ ಬಹಳ ವಿಶೇಷವಾದಂತಹ ಅನೇಕ ಕಾನೂನುಗಳನ್ನ ಈ ಸರ್ಕಾರದಲ್ಲಿ ತಂದಿದೆ. ಅದಾಗ್ಬೋದು ಕಾನೂನು ಸೇವಾ ಪ್ರಾಧಿಕಾರ ಆಗ್ಬೋದು. ನಿಮ್ಮ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕು 6 ರಿಂದ 14 ವರ್ಷದವರೆಗೆ ಇರ್ತಕ್ಕಂಥ ಮಕ್ಕಳಿಗೆ ಸರ್ಕಾರದವರು ಉಚಿತವಾದಂತಹ ಒಂದು ಶಿಕ್ಷಣವನ್ನ
ನೀಡಬೇಕು ಅಂತಕ್ಕಂಥದ್ದಿದೆ. ಹಾಗೆ ಸರ್ಕಾರಿ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಇಂಥದ್ದೆಲ್ಲ ಮಾಡ್ತಾ ಬರ್ತಾ ಇದ್ದಾರೆ. ಹಾಗೆ ಮಕ್ಕಳು ಮತ್ತೆ ಆರೋಗ್ಯ ಶಿಕ್ಷಣ ಅಂತಕ್ಕಂಥದ್ದು, ಹಾಗೆ ಅದೆಲ್ಲ ನಿಮ್ಮ ಹಕ್ಕುಗಳು. ಹಾಗೆ ನಿಮ್ಗೆ ಬಹಳ ವಿಶೇಷವಾಗಿ ಮಕ್ಕಳ ರಕ್ಷಣಾ ಆಯೋಗ ಅಂತಕ್ಕಂಥದ್ದು ಘಟಕ ಅಂತಕ್ಕಂಥದ್ದನ್ನ 2005ರಲ್ಲಿ ಅಲ್ವಾ, ಮೈನರ್ ಮಕ್ಕಳ ಮೇಲೆ ಏನಾದ್ರು ಯಾವುದೇ ರೀತಿಯ ಒಂದು ಹರಾಸ್ಮೆಂಟ್ ಆಗಿದ್ರೆ, ಯಾರು ಅವೇಚ ಶಬ್ದಗಳಿಂದ ಬೈಯುವಂತದ್ದಾಗ್ಬೋದು, ಒಂದು ಸೆಕ್ಸುವಲ್ ಹರಾಸ್ಮೆಂಟ್ ಆಗ್ಬೋದು, ಈ ತರ ಯಾವ್ದಾರ ಆದಂತಹ ಸಂದರ್ಭದಲ್ಲಿ ಅಂತಹ ಒಂದು ರಕ್ಷಣೆ ಮಾಡಿರ್ತಕ್ಕಂಥ ಕಾನೂನುಗಳನ್ನ ತಂದಿದ್ದಾರೆ. ಹಾಗೆ ಬದುಕುವಂತ ಹಕ್ಕು, ತಾರತಮ್ಯದಿಂದ ಮುಕ್ತವಾಗ್ತಕ್ಕಂಥ ಹಕ್ಕುಗಳು ಅಲ್ವಾ, ತಾರತಮ್ಯ ಆಗಬಾರ್ದು, ಡಿಸ್ಕ್ರಿಮಿನೇಷನ್ ಇರಬಾರ್ದು. ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ನಾವೆಲ್ಲ ಒಂದು ಅಂತಕ್ಕಂಥದ್ದು. 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣವರು ಅನುಭವ ಮಂಟಪದಲ್ಲಿ ಸಾಮಾಜಿಕ ಸಮಾನತೆಗೆ ಬಹಳ ಫೈಟ್ ಅನ್ನು ಕೊಟ್ಟರು ಅಲ್ವಾ, ಮಕ್ಕಳ ಹಕ್ಕುಗಳ ಬಗ್ಗೆ ಬಹಳ ಫೈಟ್ ಅನ್ನು ಕೊಟ್ಟರು. ಸಮತಾ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಫೈಟ್ ಮಾಡಿ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅನುಭವ. ಈಗ ನಾವು ಪಾರ್ಲಿಮೆಂಟ್ ಅಂತ ಇದ್ದೀವಿ, 12ನೇ ಶತಮಾನದಲ್ಲಿ ಆವತ್ತು ದಿವಸ ಪಾರ್ಲಿಮೆಂಟ್ ಅನ್ನು ಮಾಡೋದ್ರ ಮುಖಾಂತರ ಈ ಮಕ್ಕಳಲ್ಲಿ ಸಮಾಜದಲ್ಲಿ ಎಲ್ಲರಲ್ಲೂ ಸಹ ಕಾಯಕ ತತ್ವವನ್ನ ಪ್ರಚಾರ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅವತ್ತೊಂದು ದಿವಸ ನಿಮ್ಗೆ ಹಕ್ಕುಗಳನ್ನ ಕೊಟ್ಟರು. ಅದನ್ನ ಈಗ ಪುಸ್ತಕದ ಮುಖಾಂತರ ನಾವೆಲ್ಲ ಓದ್ತಾ ಇದ್ವಿ. ಹಾಗೆ ಶಿಕ್ಷಣದ ಹಕ್ಕು ಅಂತಕ್ಕಂಥದ್ದು, ಮಕ್ಕಳ ಆರೈಕೆ ಮತ್ತು ರಕ್ಷಣಾ ಕಾಯ್ದೆ ಅಂತಕ್ಕಂಥದ್ದು 2000 ಇಸ್ವಿನಲ್ಲಿ ಮಕ್ಕಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು. ಅಥವಾ ಸಿಂಗಲ್ ಪೇರೆಂಟ್ಸ್ ಇದ್ರೆ ಅವ್ರಿಗೆ ವಿಶೇಷವಾಗಿ ಸರ್ಕಾರಿ ಸವಲತ್ತುಗಳನ್ನ ಕೊಡ್ತಕ್ಕಂಥದ್ದು ಅಲ್ವಾ, ತಂದೆ ಅಥವಾ ತಾಯಿಲಿ ಯಾರು ಒಬ್ಬರನ್ನ ನಾವು ಕಳ್ಕೊಂಡಿದ್ರೆ ಅವ್ರಿಗೆ ವಿಶೇಷವಾಗಿ ಫೀಸ್ ಅಲ್ಲಿ ಆಗ್ಬೋದು, ಮತ್ತೊಂದಾಗ್ಬೋದು, ಸರ್ಕಾರಿ ಸವಲತ್ತನ್ನ ಕೊಡ್ತಕ್ಕಂಥದ್ದು. ಹಾಗೆ ಪೋಕ್ಸೋ ಕಾಯ್ದೆ ಅಂತಕ್ಕಂಥದ್ದು, ಹೀಗೆ ಅನೇಕ ಕಾನೂನುಗಳನ್ನ ಮಕ್ಕಳಿಗೆ ನಿಮ್ಮ ರಕ್ಷಣೆಗೋಸ್ಕರ ಈ ಸರ್ಕಾರಗಳು ಮತ್ತೆ ಕಾನೂನು ಪ್ರಾಧಿಕಾರ ತಂದಿದೆ. ಹಾಗಾಗಿ ನಾವು ಯಾವುದೇ ರೀತಿಯ ಓದುವಂತ ವಿದ್ಯಾರ್ಥಿಗಳು ನಾವು ಬರೀ ವಿದ್ಯೆ ಕಡೆ ಮಾತ್ರ ಗಮನವನ್ನ ಇಟ್ಕೋಬೇಕು ಅಲ್ವಾ. ನಾವ್ ಯಾವುದೇ ತರದ ಕ್ರೈಮ್ಸ್ ಆಗ್ಬೋದು. ಇವತ್ತು ತಾವೆಲ್ಲೋ ನೋಡ್ತೀವಿ, ಮೊನ್ನೆ 14 ವರ್ಷದ ಹುಡುಗ ಯಾವುದೋ ಒಂದು ಮಾಡಿದ್ರು. ಯಾಕೆ ಹಿಂಗಾಗ್ತದೆ ಅಂತ ಹೇಳಿದ್ರೆ ಸಂಸ್ಕಾರದ ಕೊರತೆ ಕಮ್ಮಿ ಆಗ್ತದೆ. ಹಾಗಾಗಿ ನೀವು ನಮ್ಮ ಬಹಳ ವಿಶೇಷವಾಗಿ ನೀವೆಲ್ಲ ನಾವು ಪುಸ್ತಕದಲ್ಲಿರ್ತಕ್ಕಂಥ ವಿಷಯವನ್ನ ನಮ್ಮ ಮಸ್ತಕಕ್ಕೆ ಹಾಕೊಂಡ್ರೆ ನಮ್ಮ ಮಸ್ತಕವೇ ಒಂದು ಏನಾಯ್ತದೆ, ಜ್ಞಾನ ಪುಸ್ತಕ ಆಯ್ತದಪ್ಪ. ಮಸ್ತಕದಲ್ಲಿರ್ತಕ್ಕಂತಹ ಪುಸ್ತಕದಲ್ಲಿರ್ತಕ್ಕಂಥ ವಿಷಯವನ್ನ ನಮ್ಮ ಮಸ್ತಕಕ್ಕೆ ಹಾಕೊಂಡ್ರೆ ನಮ್ಮ ಮಸ್ತಕವೇ ಒಂದು ಪುಸ್ತಕ. ಇಲ್ಲ ಪುಸ್ತಕ ಲೈಬ್ರರಿ ಉಳ್ಕೊಬರ್ತದೆ. ಆ ಪುಸ್ತಕ ಟೇಬಲ್ ಮೇಲೆ ಇರ್ಬೇಕಾ, ಇಲ್ಲ ಮಸ್ತಕಕ್ಕೆ ಹೋಗ್ಬೇಕಾ? ಮಸ್ತಕಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಷ್ಟೇ ಅಲ್ವಾನಪ್ಪ. ನಾವು ಬೆಳಗ್ಗೆ ಚೆನ್ನಾಗಿ ಕಾಣ್ಬೇಕಾದ್ರೆ ಏನ್ ಮಾಡ್ಬೇಕು? ರೆಡಿ ಆಗ್ಬೇಕು, 2 ಸಲ ಪೌಡರ್ ಹಾಕಬೇಕು, ಚೆನ್ನಾಗಿ ಕಾಣ್ತೀವಿ ಅಲ್ವಾ. ಆ ರೀತಿ ಮಕ್ಕಳು ನಮ್ಮ ಬುದ್ಧಿಮಟ್ಟವನ್ನು ಹೆಚ್ಚು ಮಾಡ್ಕೋಬೇಕಾದ್ರೆ ರೀಡ್ 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 ಅಲ್ವಾ. ನಾವು ಹೆಚ್ಚು ಪಠಣವನ್ನ ಮಾಡುವ ನಿಟ್ಟಿನಲ್ಲಿ ನಮ್ಗೆ ಎಲ್ಲ ರೀತಿಯ ಪುಸ್ತಕಗಳಿರ್ತಕ್ಕಂಥ ವಿಷಯ ನಮ್ಮ ಮಸ್ತಕಕ್ಕೆ ಹೋಗಿ ನಮ್ಮ ಮಸ್ತಕವೇ ಒಂದು ಪುಸ್ತಕವಾಗ್ತದೆ. ಆ ನಿಟ್ಟಿನಲ್ಲಿ ಭಗವಂತ ಎಲ್ಲರಿಗೂ ಎಲ್ಲ ರೀತಿಯ ಶಕ್ತಿಯನ್ನು ಕೊಟ್ಟಿದ್ದೀನಿ. ನಿಮ್ಮನ್ನು ನೋಡ್ತಾ ಇದ್ರೆ ಒಬ್ಬೊಬ್ರು ಒಂದೊಂದು ರೀತಿಯ ಮುಂದೆ ಮಹಾನ್ ನಾಯಕರಾಗೋ ರೀತಿ ಕಾಣ್ತೀರಲ್ವಾ. ಒಬ್ರು ನೋಡೋದು ಸರ್ ವಿಶ್ವೇಶ್ವರಯ್ಯ ಆಗೋ ರೀತಿ ಕಾಣ್ತಿದ್ದೀರಪ್ಪ. ನೀನ್ ಮಧ್ಯ ವಿಶ್ವೇಶ್ವರ ಆಯ್ತೀಯ ನೀನು ನೋಡಿ, ಅವ್ರಿಗೆ ಮಕ್ಕ ಹೋಲಿಕೆ ಇದೆ. ಒಬ್ಬೊಬ್ರು ನೋಡಿದ್ರೆ ಒಂದೊಂದು ರೀತಿ. ಒಬ್ರು ಚಿತ್ರನಟಿಯಾಗ ಕಾಣ್ತೀರಿ, ಒಬ್ರು ಜಿಲ್ಲಾಧಿಕಾರಿಗಳನ್ನ ಕಾಣ್ತೀರಿ, ಒಬ್ರು ನೋಡಿದ್ರೆ ನೀನು ನಮ್ಮ DSP ಶಿವಬಸಪ್ಪನವ್ರಂಗ್ ಕಾಣ್ತೀಯಪ್ಪ. ಓದ್ಬೇಕು, ಬರೀ ನೋಡ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ. ಭಾವಚಿತ್ರಕ್ಕೆ ಹೂವು ಮುಡಿಸೋರು ಆಗೋದಿಲ್ಲ. ಅವ್ರು ಯಾವ್ಯಾವ ರೀತಿಯಲ್ಲಿ ಓದಿದ್ದಾರೆ ಅಂತಕ್ಕಂಥದ್ದು. ನಮ್ಮ ಹೈಕೋರ್ಟ್ ಜಡ್ಜ್ ಸಾಹೇಬರು ಹೇಳ್ತಾ ಇದ್ರು, ಯಾವ್ದೋ ರೈಸ್ ಮಿಲ್ ಕೆಲಸ ಮಾಡ್ತಾ ಇದೆ ಗುರುಪ್ರಸಾದ್, ಅಲ್ಲಿ ಯಾವ್ದಾದ್ರು ಒಂದು ಬೋಂಡ ತಂದ್ಕೊಟ್ರಿ, ಯಾರು ಬೋಂಡ ತಿಂದ ಮೇಲೆ ಆ ಪೇಪರ್ ಏನಿರ್ತದೆ ಆ ಒಂದು ಅಕ್ಷರನೂ ಬಿಡ್ದಂಗೆ ನಾನು ಓದ್ತಿದ್ದೆ. ನನಗೆ ಓದೋದ್ರೆ ಆಯ್ತಿರ್ಲಿಲ್ಲ. ಬೋಂಡದ ಪೇಪರ್ ಎಲ್ಲೋ ಒಂದು ದಿವಸ ಓದಿ ಬರೀ ಡೈಲಿ ಓದೋಂಗೆ ಆಗೋಯ್ತು ನನಗೆ. ಆ ಮಟ್ಟದ ಒಂದು ಅಧಿಕಾರ ಸಿಕ್ತು, ಆಸಕ್ತಿ ಪಡ್ತು ಅಂತಕ್ಕಂಥದ್ದು ನೋಡಿದೆ ಅಂತ ಪ್ರೇರಣೆ. ಮಹಾತ್ಮ ಗಾಂಧೀಜಿಯವರು ತಮ್ಮ 7ನೇ ವಯಸ್ಸಲ್ಲಿ ಹಿಂಗೆ ಬಾಲ್ಯದಲ್ಲಿ ಅವರ ಊರಿನಲ್ಲಿ ಕೂತ್ಕೊಂಡು ಸತ್ಯಹರಿಶ್ಚಂದ್ರ ನಾಟಕ ನೋಡ್ತಾ ಇರ್ತಾರೆ ಅಲ್ವಾ ಮಹಾತ್ಮ ಗಾಂಧೀಜಿಯವರು. ಆಗ ಆ ಸತ್ಯಹರಿಶ್ಚಂದ್ರ ನಾಟಕದಲ್ಲಿ ಹರಿಶ್ಚಂದ್ರ ಅವ್ರ ಹೆಂಡತಿಯ ಶಿರಶ್ಛೇದನ ಕತ್ತನ್ನ ಕಡಿಯುವಂತಹ ಒಂದು ಸಂದರ್ಭ ಬರ್ತದೆ. ಆಗ್ಲಾರು ಒಂದು ಸುಳ್ಳು ಹೇಳ್ಬಿಡಿ ಅಂತ ಯಾರ ಪಕ್ಕ ಜನಸಾಮಾನ್ಯರಲ್ಲಿ ಹಾಗೂ ವಿದ್ಯಾರ್ಥಿಗಳಲ್ಲಿ ಕಾನೂನು ಅರಿವು ಅಲ್ವಾ. ನಾವು ಕಾನೂನನ್ನ ಗೌರವಿಸಿದ್ರೆ ಕಾನೂನು ನಮ್ಮನ್ನ ಒಂದು ಕಡೆ ಗೌರವಿಸ್ತದೆ, ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ರಕ್ಷಣೆಯನ್ನ ಕೊಡ್ತದೆ ಅಂತಕ್ಕಂಥದ್ದಲ್ವಾ. ನಾವು ಕಾನೂನನ್ನ ಬರೀ ಪೂಜೆ ಮಾಡೋದಿಲ್ಲ, ಜನರು ಕೇಳಿರ್ತಕ್ಕಂಥ ಕಾನೂನನ್ನ ನಾವು ಪಾಲನೆ ಮಾಡಬೇಕು, ಗೌರವಿಸಬೇಕು. ನಾವೇ ಕಾನೂನ ಪಾಲನೆ ಮಾಡದೇ ಇದ್ರೆ ನಮ್ಮ ಹಕ್ಕುಗಳನ್ನ ನಾವು ಅಲ್ಲಿ ಕೇಳಕ್ಕಾಗಲ್ಲ. ಏನ್ರಿ ಹೆಲ್ಮೆಟ್ ಹಾಕಿದ್ರು ಫೈನ್ ಹಾಕ್ತಿರಲ್ರಿ ಅಂತ ಅನ್ಬೋದು. ಹೆಲ್ಮೆಟ್ ಹಾಕಿದ್ದಾರೆ ಅದೇನು ನೋಡಿ ಸರ್ ಸ್ವಲ್ಪ ಬೇಗ ಹೋಗ್ಬೇಕು, ರಸೀದಿನ ಹಾಕಿಲ್ಲ ನಮ್ಮ ಹಂಗೆ ಬೇಗ ಕಳ್ಸ್ಕೊಟ್ಬಿಡಿ ಸರ್, ಏನೋ ಮಾಡಿ ಸರ್ ಅಂತ ಅನ್ಬೇಕಾಗ್ತದೆ. ಅದಕ್ಕೆ ನಾವು ಕಾನೂನನ್ನ
ಪಾಲಿಸಿದ್ರೆ ನಾವು ಕಾನೂನಾತ್ಮಕವಾಗಿ ಇರ್ಬೋದು ಅಂತಕ್ಕಂಥದ್ದು ಅಲ್ವಾ. ಹಂಗಾಗಿ ಈ ದೇಶದಲ್ಲಿ ತಮ್ಗೆಲ್ಲ ಗೊತ್ತಿರೋ ಹಾಗೆ ಮಕ್ಕಳೇ, ಸ್ವಾತಂತ್ರ್ಯ 1942 ಆಗಸ್ಟ್ 15 1942ರಲ್ಲಿ ನಮ್ಗೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಈ ನಮ್ಮ ಭಾರತ ದೇಶಕ್ಕೆ ಬಂತು ಅಲ್ವಾ. ಸ್ವಾತಂತ್ರ್ಯ ಪೂರ್ವದಲ್ಲಿ ಸಾಕಷ್ಟು ಜನ ಈ ನಾಡಿನಲ್ಲಿ ಅನಕ್ಷರಸ್ಥರು ಅಂತಕ್ಕಂಥದ್ದು, ವಿದ್ಯೆ ಇರ್ತಕ್ಕಂಥವ್ರು ಹೇಗೋ ಜೀವನವನ್ನ ಏನೋ ಬರೀ ಕಣ್ಣು ಕಿವಿ ಮೂಗಿದ್ದು ಏನೋ ಆಹಾರ ಸೇವನೆ ಮಾಡ್ಕೊಂಡು ಯಾವುದೋ ಒಂದು ಕೆಲಸವನ್ನ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಅಷ್ಟೇನೆ ಅಲ್ವಾ. ವಿದ್ಯೆ ಅಂತಕ್ಕಂಥದ್ದು ನಮಗೆ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಸಾಕಷ್ಟು ವ್ಯಾಜ್ಯಗಳಾಗ್ಬೋದು, ಸಾಕಷ್ಟು ಘರ್ಷಣೆಗಳಾಗ್ಬೋದು, ಇಂತಹ ವಿಷಯಗಳೆಲ್ಲ ಹೆಚ್ಚಾಗಿ ಕಂಡು ಬರ್ತಾ ಇತ್ತು ಅಲ್ವಾ. ಅದಾದ ನಂತರ ಏನು 1942 ಆದ್ಮೇಲೆ 52 ಆಯ್ತು, 62 ಆಯ್ತು, 72 ಆಯ್ತು, ಹೀಗೆ 1990-91ನೇ ಸಾಲಿನಲ್ಲಿ ಏನು ಚಿಕ್ಕಮಂಡ್ಯವರೇ ತಮ್ಗೆ ಗೊತ್ತಿರೋಂಗೆ 90-91ನೇ ಸಾಲಿನಲ್ಲಿ ಸಾಕ್ಷರ ಜ್ಯೋತಿ ಅಂತಕ್ಕಂಥ ಕಾರ್ಯಕ್ರಮವನ್ನ ತಂದ್ರು. ಏನ್ ಮೇಡಮ್, ಸಾಕ್ಷರ ಜ್ಯೋತಿ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನು ಕನ್ನಡ ಭಾಷೆಯನ್ನ ಓದುವುದು, ಕಲಿಯುವುದು ಮತ್ತೆ ಬರೆಯುವಂತಹ ಒಂದು ಪ್ರೋಗ್ರಾಮ್ ಅನ್ನ ಕರ್ನಾಟಕ ಸರ್ಕಾರ ಮತ್ತೆ ಭಾರತ ಸರ್ಕಾರ ಎರಡೂ ಸಹ ಎಲ್ಲ ಸೇರಿ ಇಡೀ ದೇಶದಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಆ ಭಾಷೆಗಳನ್ನ ಕಲಿಯುವಂಥದ್ದು ಅಲ್ವಾ. ಅಂತ ಕಲಿಬೇಕು. ಯಾಕೆಂದ್ರೆ ಅದಕ್ಕೆ ವ್ಯಾಜ್ಯ ಅಕ್ಷರಗಳ ಕಲಿಯೋಕ್ಕಿಂತ ಮುಂಚಿತವಾಗಿ ಸಾಕಷ್ಟು ವ್ಯಾಜ್ಯಗಳು ಜಾಸ್ತಿ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ, ನಾವು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋದ್ರೆ ನಾವ್ ಯಾವ್ದಾದ್ರು 1 ಎಕರೆ ಜಮೀನು ಬರ್ಕೊಟ್ರೆ ಅವನು 1 ಅಂತಕ್ಕಂಥದ್ನ 3 ಅಂತ ಬರ್ಕೊಂಡಿದ್ರು, ನಮ್ಗೆ ಅದು ಅಕ್ಷರ 1 3 ನಮ್ಗೆ ಅದು ಗೊತ್ತಾಗ್ತಿರ್ಲಿಲ್ಲ. ಅವ್ನಿಗೆ ಹೇಳೋದಕ್ಕೆ ಊರ್ಗ್ ಹೋಗ್ಬೇಕಾಯ್ತದ, ಬೇಗ ಕಳಿಸ್ಬಿಡಪ್ಪ ಅಂತೇಳಿ ಹೆಬ್ಬೆಟ್ ಹಾಕ್ಬಿಟ್ಟು ಸೈನ್ ಹಾಕ್ಬಿಟ್ಟು ನಾವು ಬೇಕಾಗಿದ್ದು ಕೊಡೋ ದುಡ್ಡು ಇಸ್ಕೊಳ್ಬೇಕು, ಬೇಗ ಸೈನ್ ಹಾಕ್ಸ್ಕೊಳ್ಳಿ ಅಂತ ಹಾಕ್ಬಿಟ್ಟು ಹೊಂಟೋಗ್ತಾ ಇತ್ತು. ನಾವು ಕೊಟ್ಟಿರೋ ಜಮೀನು ಎಷ್ಟು? 1 ಎಕರೆ. ಆಮೇಲೆ 15 ದಿವಸ ಬಿಟ್ಕೊಂಡು ಅವ್ನು ಬೇಸಾಯ ಮಾಡಕ್ ಬಂದಾಗ ಎಷ್ಟು ಎಕರೆ ಬೇಸಾಯ ಮಾಡ್ತಿದ್ದ? 3 ಎಕರೆ. ಯಾಕೆ ಹಿಂಗಾಯ್ತು? ಓದಕ್ಕೆ ಬರೋಕೆ ನಮ್ಗೆ ವಿದ್ಯೆ ಗೊತ್ತಿರಲಿಲ್ಲ. ಆಗ ಅಲ್ಲಿ ನಮ್ಮ ಶಿವಬಸಪ್ಪ ಸಾಹೇಬ್ರಂತವ್ರ ಯಾರು ಗಟ್ಬಿಟ್ಟಾಗಿರೋರನ್ನ ಕರ್ಕೊಂಡೋಗಿ ಪಂಚಾಯತಿ ಕೂತ್ಕೊಂಡ್ರೆ, ನೀನೇ ಬರ್ಕೊಟ್ಟಿದ್ದೀರಪ್ಪ 3 ಎಕರೆ ಅಂತ, ನೀನೇ ಸೈನ್ ಹಾಕಿದ್ದೆ ತಾನೆ 3 ಎಕರೆ. ಆಗ ಇಲ್ಲ ಸ್ವಾಮಿ, ನಾನು 1 ಎಕರೆಗೆ ದುಡ್ಡು ಇಸ್ಕೊಂಡದ್ದು, ಮತ್ತೆ ಸೈನ್ ಹಾಕ್ಬಿಟ್ಟಿದ್ಯಲ್ಲ ಅನ್ನೋರು. ಯಾಕೆ ಹಿಂಗಾಯ್ತು? ಓದಿನ ಕೊರತೆ, ವಿದ್ಯೆ ಅಂತಕ್ಕಂಥದ್ದು ಇರಲಿಲ್ಲ. ಇಂತಹ ಉದ್ದೇಶದಿಂದ ವ್ಯಾಜ್ಯಗಳು ಜಾಸ್ತಿ ಆಗ್ತಾ ಇತ್ತು, ಘರ್ಷಣೆಗಳು ಜಾಸ್ತಿ ಆಗ್ತಾ ಇತ್ತು, ಹೊಡೆದಾಟಗಳು ಜಾಸ್ತಿ ಆಗ್ತಾ ಇತ್ತು. ಅದರಿಂದ ಕ್ರೈಮ್ ರೇಟ್, ಹೊಡೆದಾಟ, ಜಮೀನು ನಂದು ನಿಂದು ಅಂತ ಹೇಳಿ ಹಳ್ಳಿಗಳಲ್ಲಾಗ್ಬೋದು, ಮನೆಗಳಲ್ಲಾಗ್ಬೋದು, ಅನಕ್ಷರತೆಯಿಂದ ಸಾಕಷ್ಟು ವ್ಯಾಜ್ಯಗಳು ಜಾಸ್ತಿ ಆಗಿತ್ತು. ಇಂತಹ ಉದ್ದೇಶದಿಂದ 1987ರಲ್ಲಿ ಏನು ನಮ್ಮ ಜನಸಾಮಾನ್ಯರಿಗೆ ಕಾನೂನು ಮತ್ತು ಅರಿವು ಮತ್ತು ನೆರವನ್ನು ಮೂಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಏನು ಸಾಕ್ಷರ ಜ್ಯೋತಿ ಫಸ್ಟ್ ಬಂದು ಹಳ್ಳಿಗಳಲ್ಲೆಲ್ಲ ಅಕ್ಷರಗಳನ್ನ ಬರೆಯೋಕೆ ಅಭ್ಯಾಸ ಮಾಡ್ತಾ ಇದ್ರು ಅಲ್ವಾ. ಜ್ಯೋತಿ, ದೀಪ, ರೂಪ, ಶಿಲ್ಪ, ಕಲ್ಪ, ಕಾವ್ಯ ಅಂತಕ್ಕ ಬರೆಯುವಂಥದ್ದು, ಉಮೇಶ, ಮಹೇಶ, ರಮೇಶ ಅಂತ ಅಕ್ಷರಗಳನ್ನ ಬರೀತಕ್ಕಂಥದ್ದು, 1 2 3 ಅಂತಕ್ಕಂಥದ್ದು ಬರೆಯುವಂಥದ್ದು, ಚಕ್ಬಂದಿನ ಬರೆಯುವಂಥದ್ದು, ಹೀಗೆ ಅಕ್ಷರ ಜ್ಞಾನ ಅಂತಕ್ಕಂಥದ್ದು ಆಗ ನಮ್ಗೆಲ್ಲ ಬಂತು ಅಲ್ವಾ. ಆ ಅಕ್ಷರ ಜ್ಞಾನದ ಜೊತೆಗೆ ಬರೀ ಮನುಷ್ಯ ಬದುಕಬೇಕಾದ್ರೆ ಬರೀ ಪೇಪರ್ ಓದಿದ್ರೆ ಅಕ್ಷರ ತಿಳ್ಕೊಂಡು ಮಾತ್ರ ಸಾಕಾಗುದಿಲ್ಲ. ಹಂಗಾಗಿ ಅದ್ರ ಜೊತೆಗೆ ಕಾನೂನನ್ನ ಅರಿವು ಸಹ ಮನುಷ್ಯನಿಗೆ ಬದುಕಬೇಕಾದ್ರೆ, ಈ ದೇಶ ಅಭಿವೃದ್ಧಿ ಸಾಧನೆಯನ್ನು ಮಾಡಬೇಕಾದ್ರೆ ಕಾನೂನಿನ ಅರಿವು ಬೇಕು ಅಂತ ಹೇಳಿ 1985ರಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತಕ್ಕಂಥ ಒಂದು ಸಂಸ್ಥೆಯನ್ನ, ಏನು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು ಹಾಗೆ ಆ ರಾಜ್ಯದ ನ್ಯಾಯಮೂರ್ತಿಗಳೆಲ್ಲ ಸೇರಿ ಅಂದಿನ ಸರ್ಕಾರಗಳ ಜೊತೆ ಸೇರಿ ಜನಸಾಮಾನ್ಯರಿಗೆ ಕಾನೂನು ಅರಿವು ಮತ್ತು ನೆರವು ಅನ್ನ ಕೊಡಬೇಕು. ಅರಿವು ಅಂತಕ್ಕಂಥದ್ರೆ ಹೇಳುವಂಥದ್ದು, ಗೊತ್ತಿಲ್ಲತಕ್ಕಂಥ ಎಜುಕೇಟ್ ಮಾಡುವಂಥದ್ದು. ನೆರವು ಅಂತ ಹೇಳಿದ್ರೆ ಯಾರು ಆರ್ಥಿಕವಾಗಿ ಹಿಂದುಳಿದಿರ್ತಾರೆ ಮತ್ತೆ ಮಕ್ಕಳಲ್ಲಿ ಏನಾದ್ರು ಸಮಸ್ಯೆಗಳಿದ್ರೆ ಅಂತ ಮಕ್ಕಳಿಗೆ ಉಚಿತವಾಗಿ ಕಾನೂನಿನ ನೆರವನ್ನ ಕೊಡ್ತಕ್ಕಂಥದ್ದು ಅಲ್ವಾ. ಅರಿವು ಮತ್ತು ನೆರವು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಒಂದು ಕಾನೂನು ಪುಸ್ತಕವನ್ನ ತಗೊಂಡ್ಬಂದ್ರು. ಅದೇ ಈ ಒಂದು ಪುಸ್ತಕ, ಜನಸಾಮಾನ್ಯರಿಗೆ ಕಾನೂನು ಅರಿವು ಮತ್ತು ನೆರವು ಅಂತಕ್ಕಂಥ ಪುಸ್ತಕವನ್ನ ತೆಗೆದುಕೊಂಡು ಬಂದು ಇದರಲ್ಲಿ ಮಕ್ಕಳೇ ನಿಮಗೂ ಇದೆ ಹಕ್ಕು ಅಂತಕ್ಕಂಥದ್ದು ಬರೋದು. ಏನೋ ಮಕ್ಕಳೇ ನಿಮಗೂ ಇದೆ ಹಕ್ಕು. ಏನು ಹಕ್ಕು ಅಂದ್ರೆ ಬರೀ ವೇದಿಕೆ ಕೂತವ್ರು ಇಷ್ಟಕ್ಕೆ ಮಾತ್ರ ಹಕ್ಕು, ಮೇಡಮ್ ಮಾತ್ರ ಹಕ್ಕ, ನಮ್ಗೆ ಹಕ್ಕಿಲ್ವಾ? ಹಕ್ಕಿಲ್ವಾ ನಿಮಗೆ? ಸ್ವಾತಂತ್ರ್ಯ ಇಲ್ವಾ? ಭವಿಷ್ಯ ಇಲ್ವಾ? ಊಟ ಮಾಡೋ ಹಕ್ಕಿಲ್ವಾ? ಹಾಗೆ ಚೆನ್ನಾಗಿ ಮಾರ್ಕ್ಸ್ ತಗೊಳ್ಳುವಂತಹ ನಿಮ್ಮ ಕರ್ತವ್ಯ ಇಲ್ವಾ? ಸೌಂಡ್ ಇಲ್ವಲ್ಲ, ಕರ್ತವ್ಯಕ್ಕೆ ಮಾತ್ರ ಸೌಂಡ್ ಇಲ್ಲ. ಹಕ್ಕನ್ನು ಮಾತ್ರ ಕೇಳೋದು ವಿದ್ಯಾರ್ಥಿಗಳು, ಕರ್ತವ್ಯಕ್ಕೂ ನಾವು ಸೌಂಡ್ ಮಾಡಬೇಕು. ಹೀಗೆ ನಾವು ರೈಟ್ಸ್ ನ ಕೇಳ್ತೀವೋ ಹಾಗೆ ನಮ್ಮ ಡ್ಯೂಟೀಸ್ ಪಾಲಿಸಬೇಕು, ಕರ್ತವ್ಯ ಮಾಡಿ. ಬರೀ ನಮ್ಮ ರೈಟ್ಸ್ ಕೊಡಿ, ಹಕ್ಕು ಕೊಡಿ, ಸ್ವಾತಂತ್ರ್ಯ ಕೊಡಿ ಅನ್ನೋದಲ್ಲ. ಅದೇ ತರ ನಮ್ಮ ಚಂದ್ರಶೇಖರ್ ಹೇಳಿದಾಗೆ ನಮ್ಮ ಡ್ಯೂಟಿಯನ್ನ ಮಾಡಬೇಕು. ಏನೇನು ನಮ್ಮ ಡ್ಯೂಟೀಸ್? ಆಮೇಲೆ ಅಲ್ಲಿ ಕೊಡ್ಬೇಕು ದಾರಿಗೆ, ಎಲ್ಲಿಗೆ? ಪರಿಸರ. ಆಮೇಲೆ ಏನು ಪರಿಸರ ಗಿಡ ನೆಟ್ಬಿಟ್ರೆ ಸಾಕ? ರಕ್ಷಣೆ ಕೊಡ್ಬೇಕು.
ನೀರನ್ನ ಸಂರಕ್ಷಣೆ ಮಾಡಬೇಕು, ಗಿಡ ಮರ ಸಂರಕ್ಷಣೆನ ಮಾಡಬೇಕು ಅಲ್ವಾ. ಎಲ್ಲಾರು ಒಂದು ಅನ್ಯಾಯ ನಡೀತಾ ಇದೆ, ಅದನ್ನ ಪ್ರೊಟೆಸ್ಟ್ ಮಾಡ್ತಕ್ಕಂಥದ್ದು ಕೇಳುವಂಥದ್ದು ಸಹ ನಮ್ಮ ಕರ್ತವ್ಯ ಅಲ್ವಾ. ಯಾವುದೋ ಒಂದು ಏನೋ ಒಂದು ಕಾನೂನು ಬಾಹ್ಯವಾಗಿ ನಡೀತಕ್ಕಂಥ ಕೃತ್ಯ ನಡೀತಾ ಇರ್ತದೆ, ಅಂತ ಸಮಯದಲ್ಲಿ ಪ್ರಶ್ನೆ ಮಾಡ್ತಕ್ಕಂಥದ್ದಾಗ್ಬೋದು. ಇಂಥದ್ದೆಲ್ಲ ನಮ್ಮ ಅವ್ರು ಹೇಳಿದ್ರು, ಯಾವ್ದೋ ಹೋಗ್ತಾ ಇರ್ತೀವಿ, ನಲ್ಲಿ ಬಿಟ್ಬಿಟ್ಟಿದ್ರು, ಯಾರೋ ಪಂಚಾಯತಿಯವರು ಅಧಿಕಾರಿಗಳು ಬಂದು ನಿಲ್ಸ್ಕೊತಾರೆ ಅನ್ನೋದಲ್ಲ, ಅದು ಸಹ ನಮ್ಮ ನಲ್ಲಿಯನ್ನು ನಿಲ್ಸಕ್ಕಂಥದ್ದು ನಮ್ಮ ಕರ್ತವ್ಯ ಅಲ್ವಾ. ಯಾರೋ ಒಬ್ರು ದೊಡ್ಡವರು ಗಲಾಟೆ ಮಾಡ್ತಾ ಇರ್ತಾರೆ, ಅವ್ರನ್ನ ಸಮಾಧಾನ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಲ್ವಾ. ಪ್ರತಿ ದಿವಸ ಒಂದು ಸಸಿಗಳನ್ನ ನೆಡಕ್ಕಾಗಲ್ಲ, ವರ್ಷದಲ್ಲಿ ಒಂದು ಸಲ ನಾಡುವೆ. ನಮ್ಮ ಹುಟ್ಟದ ಹಬ್ಬದ ದಿವಸ ನಿಮ್ಮ ಮನೆಯಲ್ಲಿ ನಿಮ್ಮ ಅಜ್ಜಿ ಹೆಸರಲ್ಲೊಂದು, ತಾತನ ಹೆಸರಲ್ಲೊಂದು, ಅಣ್ಣನ ಹೆಸರಲ್ಲೊಂದು, ತಮ್ಮನ ಹೆಸರಲ್ಲೊಂದು, ನಿಮ್ಮ ಮುಖ್ಯೋಪಾಧ್ಯಾಯರಾದಂತ ಚೌದಮ್ಮ ಮೇಡಮ್ ಹೆಸರಲ್ಲೊಂದು, ವರ್ಷದಲ್ಲಿ ಒಂದು 10 ಸಸಿಗಳನ್ನು ನೀವೆಲ್ಲ ನೆಟ್ಟಿದ್ರೆ ಎಷ್ಟು ಸಸಿ ಆಗುತ್ತೆ? 1000 ಆಗುತ್ತೆ. 1000 ಜನ 10 ನೆಟ್ರೆ ಎಷ್ಟಾಗ್ತದೆ? ಲಕ್ಷ ಆಗುತ್ತೆ. ಲಕ್ಷ ಜನ 10 ನೆಟ್ರೆ ಎಷ್ಟಾಗುತ್ತೆ? ಕೋಟಿ ಆಗುತ್ತೆ. ಆಮೇಲೆ ನಮ್ಗೇನು ಕೊರತೆನೇ ಇರುವುದಿಲ್ಲ. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಏನ್ ತಣ್ಣ ಗಾಳಿ ಬೀಸ್ತದೋ, ಅಲ್ಲಂಗೆ ಗಾಳಿ ಇರ್ತದೋ, ಎಷ್ಟು ಪ್ರಶಾಂತವಾಗಿ ವಾತಾವರಣ ಇರ್ತದೋ. ಹೇಳಿದ್ರು ನಮ್ ತಾತ ಇನ್ಸ್ಪೆಕ್ಟರ್ ಆಗಿದ್ರು. ಆಮೇಲೆ ಈ ಸರ್ಕಾರಿ ಕೆಲಸಗಳು ಏನು ಸಿಗುದಿಲ್ಲಪ್ಪ, ಏನಾದ್ರು ಲಾಯರ್ ಆದ್ರೆ ಸಮಾಜದಲ್ಲಿ ಒಂದು ಚಿಂತನೆಯನ್ನು ಮಾಡ್ಬೋದು, ಏನಾದ್ರು ಒಂದು ಕಾನೂನಾತ್ಮಕವಾಗಿ ನಿಮ್ಮಂತವ್ರ ಜೊತೆ ನಿಮ್ನೆಲ್ಲ ದರ್ಶನ ಮಾಡ್ಬೋದಲ್ಲ. ಆ ಲಾಯರ್ ಆಗಿ ಯಾವ್ದೋ ಇಲಾಖೆಗೆ ಹೋಗಿ 2nd ಡಿವಿಷನ್, 1st ಡಿವಿಷನ್, ಮತ್ತೊಂದು ಅಧಿಕಾರಿ ಆಗಿ ಎಲ್ಲೋ ಹೊರಟೋಗಿ ಸೇರ್ಕೊಂಡ್ಬಿಟ್ಟಿದ್ರೆ ಯಾವ್ದೋ ಒಂದು ಇಲಾಖೆಲಿ ಮಾತ್ರ ಆ ಚೌಕಟ್ಟು ಟೇಬಲ್ ಮಾತ್ರ ಕೂತ್ಕೋಬೇಕಾಗಿತ್ತು. ಇದು ಬಹಳ ವೈಡ್ ಆಗಿ, ಬಹಳ ದೊಡ್ಡದಾಗಿ ವ್ಯಾಪ್ತಿ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಬೇಕಾದ್ರೂ ನೀವು ಸಂದರ್ಶನ ಮಾಡ್ಬೋದು, ಸಂಪರ್ಕ ಮಾಡ್ಬೋದು, ಸರ್ವ ಸ್ವಾತಂತ್ರ್ಯ ಇದೆ ಅಂತಕ್ಕಂಥದ್ದು. ಹಂಗಾಗಿ ಇವೆಲ್ಲ ಚಿಕ್ಕ ವಯಸ್ಸಿನಲ್ಲೇ ಯೋಚನೆ ಮಾಡಿದ್ರೆ ಆಗ ಸೇರ್ಬೇಕು. ಮಕ್ಕಳಿಗೆ ಅರಿವು ಮೂಡಿಸಿದಂತಹ ನಮ್ಮ ಇವರ ಕಾನೂನಿನ ಪರಿಪಾಲಕರು ಹಾಗೂ ನಟರಾಗಿರ್ತಕ್ಕಂತಹ ನಮ್ಮ ಎಂ ಗುರುಪ್ರಸಾದ್ ಸರ್ ಅವರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತೇವೆ ಸರ್. ಸುದೀನಾಥ್ ಆಗ್ಲೇ ಹೇಳಿದ್ರೆ ಕಾನೂನ ರಕ್ಷಕರಿದ್ದಾರೆ, ಕಾನೂನನ್ನು ತಿಳಿಸೋರಿದ್ದಾರೆ. ಕಾರ್ಯಕ್ರಮ ತಮ್ಮೊಂದು 1-2 ನಿಮಿಷಗಳ ಸಂದರ್ಶನ ಕಾರ್ಯಕ್ರಮ ಇದೆ ಸರ್. ಕೆಲವು ಪ್ರಶ್ನೆಗಳು ಇಟ್ಕೊಂಡ್ಬಿಟ್ಟಿದ್ರೆ ಸಮಯ ಇಲ್ಲ ಅಂತಿದ್ರೆ ದಯಮಾಡಿ ಅವಕಾಶ ಮಾಡ್ಕೊಳ್ಬೇಕು. ಈಗ ಬಹಳ ಮುಖ್ಯವಾದ ಘಟ್ಟ, ನಮ್ಮ ನಿಮ್ಮೆಲ್ಲರ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮಂಡ್ಯ ಹಾಗೂ ಕೀರ್ತಿ ಯುವತಿ ಮಹಿಳಾ ಮಂಡಳಿ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಶಾಲಾ ಮಕ್ಕಳಿಗೆ ತಾಯಿಯ ಕುರಿತು ಪ್ರಬಂಧ ಸ್ಪರ್ಧೆ ಏರ್ಪಡಿಸಿ ಅದರ ಜೊತೆಗೆ ಕಾನೂನಿನ ಅರಿವನ್ನು ಮೂಡಿಸುವ ಜೊತೆಗೆ ಆರೋಗ್ಯದ ಬಗ್ಗೆ ನಮ್ಮ ಡಾಕ್ಟರ್ ವಂದನಪ್ಪರು ಬರಬೇಕಾಯಿತು. ಅವರ ಅನುಭೂತಿಗಳು ಕೂಡ ಬಹಳಷ್ಟು ಮಟ್ಟಿಗೆ ಪರಿಸರವನ್ನ ತಾವು ಕಲಿತ್ರೆ ಆರೋಗ್ಯ ತಾನೇ ಬರುತ್ತೆ ಅನ್ನುವ ಮಾತನ್ನ ಹೇಳ್ತಾ, ಇಂದು ಸಾಧಕರಿಗೆ ಅನೇಕ ಸಾಧಕ ಸನ್ಮಾನ, ಇನ್ನು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಮುಖ ಘಟ್ಟ ನಮ್ಮ ನಿಮ್ಮೆಲ್ಲರ ಕಲಿಕಾ ಕಾವೇರಿ ಎಜುಕೇಶನ್ ಸೊಸೈಟಿಯ ಕಾರ್ಯದರ್ಶಿಗಳು ಹಾಗೂ ಅನೇಕ ಪ್ರಶಸ್ತಿಯ ಭಾಜನರಾಗಿರ್ತಕ್ಕಂತಹ ಶ್ರೀಮತಿ ಚೌಂಡಮ್ಮ ಕೋಣಚ್ಚ ಮೇಡಮ್ ಅವರಿಗೆ ಇಂದು ಕಸ್ತೂರಿ ಸಿರಿಗನ್ನಡ ವೇದಿಕೆಯಿಂದ ಉಪಾಧ್ಯಕ್ಷ ಸ್ಥಾನದ ಪದಗ್ರಹಣ ನಡೀತಾ ಇದೆ. ದಯಮಾಡಿ ಎಲ್ಲರೂ ಅವರಿಗೆ ಚಪ್ಪಾಳೆ ಮೂಲಕ ಅವರಿಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ನಮ್ಮ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಉಪಾಧ್ಯಕ್ಷರಾಗಿ ಶ್ರೀಮತಿ ಚೌಂಡಮ್ಮ ಮೈಸೂರು ಜಿಲ್ಲೆ ಅವ್ರನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದ್ರೆ, ಅವರು ಬರೀ ಏನೋ ಒಂದು ಶಾಲೆಗೆ ಮಕ್ಕಳು, ಟೀಚರ್ಗಳು ಮತ್ತೆ ಪೋಷಕರು ಇಷ್ಟು ಮಾತ್ರ ನೋಡ್ಕೊತಿದ್ರು, ಒಂದು ಜಿಲ್ಲೆಗೆ ಮೀಸಲಾಗಿದ್ರು. ಅದಕ್ಕೆ ಅವರ ಒಂದು ವ್ಯಕ್ತಿತ್ವ ಇತ್ತೀಚೆಗೆ ಗಮನಿಸಿ ಅವರನ್ನ ರಾಜ್ಯ ವ್ಯಾಪ್ತಿಗೂ ಕೂಡ ನೀವು ಕಾರ್ಯಕ್ರಮವನ್ನ ಮಾಡಬೇಕು. ಮತ್ತೆ ರಾಜ್ಯ ವ್ಯಾಪ್ತಿಗೂ ಕೂಡ ನಿಮ್ಮ ವಿಸ್ತರಣೆಯನ್ನ ಏನು ನಮ್ಮ ವೇದಿಕೆ ಸಿದ್ಧಾಂತಕ್ಕೆ ಬದ್ಧರಾಗಿ ವಿಸ್ತರಣೆಯನ್ನು ಮಾಡಿಕೊಂಡು ನಮ್ಮ ಜೊತೆ ನೀವು ಕೂಡ ಸಮಾಜಕ್ಕೆ ಕೆಲಸ ಮಾಡಬೇಕು ಅಂತ ಹೇಳ್ತಾ ನಮ್ಮ ಆದೇಶ ಪತ್ರವನ್ನ ಶಿವಬಸಪ್ಪ ಒಡೆಯರವರಿಂದ ಹಾಗೂ ವಕೀಲರುಗಳಿಂದ ಎಲ್ಲರ ಸಮ್ಮುಖದಲ್ಲಿ ಅವರಿಗೆ ಆದೇಶ ಪತ್ರವನ್ನು ನೀಡ್ತಾ ಅವರಿಗೆ ಕನ್ನಡ ಸಾಹಿತ್ಯ ಮುಖಾಂತರ ನಮ್ಮ ವೇದಿಕೆಗೆ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಮುಖಾಂತರ ಅವರ ವೇದಿಕೆ ಮಕ್ಕಳ ವತಿಯಿಂದ ತುಂಬುವಂತಹ ಅಭಿನಂದನೆಗಳು ಮೇಡಮ್. ನಿಮ್ಮ ಸಮ್ಮುಖದಲ್ಲಿ ಈ ಕನ್ನಡ ನಾಡಿಗೆ ಅನೇಕ ರೀತಿಯಾದಂತಹ ಕೆಲಸ ಕಾರ್ಯಗಳಾಗಿ ಕನ್ನಡದ ಬಗ್ಗೆ ಅಭಿಮಾನವನ್ನು ಮೂಡಿಸುವಂತ ಕೆಲಸವನ್ನ
ಕನ್ನಡ ಪರ ಹೋರಾಟಗಳನ್ನು ಮಾಡಿ ಅಂತ ಹೇಳ್ತಾ ಇದೀಗ ತಮ್ಮ ಕುರಿತು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ. ನಮ್ಮ ನಿಮ್ಮವರ ನಿವೃತ್ತ ಡಿವೈಎಸ್ಪಿಯಾಗಿರ್ತಕ್ಕಂಥವ್ರು ಹಾಗೂ ಸಾಹಿತಿಗಳಾಗಿರ್ತಕ್ಕಂಥವ್ರು ಹಾಗೂ ಪೌರಾಣಿಕ ರಂಗಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪನ ಮೂಡಿಸಿರ್ತಕ್ಕಂತಹ ಎಚ್.ಎನ್. ಶಿವಬಸಪ್ಪ ಹೊಯ್ಯಾರ ಅವರು ಅವರನ್ನ ವೇದಿಕೆ ಮೇಲೆ ಆಹ್ವಾನಿಸಲು ದಯಮಾಡಿ ಎಲ್ಲರಿಗೂ ನಮಸ್ಕಾರಗಳು. ಶಾಲಾ ಮಕ್ಕಳಿಗೆ ತಾಯಿ ಕುರಿತು ಪ್ರಬಂಧ ಸ್ಪರ್ಧೆ ಹಾಗೂ ಕಾನೂನು ಅರಿವು ಆರೋಗ್ಯದ ಬಗ್ಗೆ ಅರಿವು, ಸಾಧಕರಿಗೆ ಸನ್ಮಾನ, ಪದಗ್ರಹಣ ಸಮಾರಂಭ. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಮಾತೃಸ್ವರೂಪಿ ಚೋವಣ್ಣ ಚೋಂದಮ್ಮ ಪೂರ್ಣಾಚಾರ್ ಅವರೇ, ಪ್ರಸ್ತಾವನೆ ಮತ್ತು ಸ್ವಾಗತ ಮಾಡಿದ ಹೋತೇರ್ ಮಹಾದೇವರವರೇ, ಪರಿಸರದ ಬಗ್ಗೆ ಹಾಡು ಹೇಳಿ ಮಾತು ಹಾಡಿ ನಿಮ್ಮನ್ನ ರಂಜಿಸಿದ ಸನ್ಮಾನ್ಯ ಚಂದ್ರಶೇಖರ್ ಅವರೇ, ಹಾಗೂ ಈಗಾಗಲೇ ನಿಮಗೆ ಕಾನೂನಿನ ಅರಿವನ್ನ ಮೂಡಿಸಿ ನಿಮ್ಮ ಕಣ್ಣಲ್ಲಿ ಆಸೆಯನ್ನು ತುಂಬಿರ್ತಕ್ಕಂತಹ ಗುರುಪ್ರಸಾದ್ ಅವರೇ, ಮತ್ತೆ ನಿಮಗಾಗಿ ಕಥೆಗಳನ್ನು ಬರೆದು ತಂದಿರುವ ಶ್ರೀಮತಿ ಮಧುರಾ ಚಂದ್ರಶೇಖರ್ ಅವರೇ, ಹಾಗೂ ಕೀರ್ತಿ ಯುವ ಮಂಡಳಿಯ ರಮೇಶ್ ಅವರೇ, ಹಾಗೂ ಎಲ್ಲ ಗಣ್ಯರೇ. ತುಂಬ ವಯಸ್ಸಾದ ಮೇಲೆ ಕನ್ಫ್ಯೂಸ್ ಆಗುತ್ತೆ. 60 ಅರಳು ಮರಳು ಅಂತಾರೆ, 60 ದಾಟಿ 70 ಮೈಲಿ ಹೋಗಿದ್ದೇನೆ. ಈಗ ವಕೀಲರು ನಿಮ್ಗೆಲ್ಲ ಹೇಳಿಬಿಟ್ಟಿದ್ದಾರೆ. ನಿಮ್ ಕಣ್ಣಲ್ಲೆಲ್ಲ ಆಸೆಗಳನ್ನ ತುಂಬಿ ಬಿಟ್ಟಿದ್ದಾರೆ. ಲಾಯರ್ ಆಗ್ಬೋದು, ಪ್ರಾಸಿಕ್ಯೂಟರ್ ಆಗ್ಬೋದು, ಪೊಲೀಸ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಹೌದಾ? ಎಲ್ಲರಿಗೂ ಆಸೆ ತುಂಬಿಟ್ಟಿದ್ದಾರೆ, ಹೌದಾನೆ? ಈ ಆಸೆಯನ್ನ ಸುಮ್ಮನೆ ಜೇಬಲ್ಲಿ ಇಟ್ಕೊಂಡ್ರೆ ಇಲ್ಲ. ಈ ಕನಸನ್ನ ಕನಸು ಹೇಗಿರ್ಬೇಕು ಅಂದ್ರೆ ಅದು ನನಸಾಗಲಿಕ್ಕೆ ಛಲದ ಒಲು. ಶ್ರೀಮತಿ ಚೋಂದಮ್ಮನವರಿಗೆ ನಮ್ಮ ವೇದಿಕೆಯಿಂದ ಒಂದು ಪತ್ರವನ್ನು ಕೊಡುವ ಮುಖಾಂತರ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಅವರನ್ನ ಮಾಡಿಕೊಂಡು ಪದಗ್ರಹಣ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಇದೇ ಸ್ವಾಗತ. ನಾವು ಕರೆಗೆ ಹೋಗಿ ಕಾರ್ಯಕ್ರಮವನ್ನು ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಜೈ ಕರ್ನಾಟಕ. ಗಿಡ ಮರ ಅಂದ್ರೆ ನಮಗೆ ನಾನೇ ನೆಟ್ಟಿರೋದು. ನಾನೀಗ ಫಲವನ್ನು ಉಪಯೋಗಿಸ್ತಾ ಇದ್ದೀನಿ. ಹಾಗೆ ನನಗೆ ಎಲ್ಲಿ ಯಾವ ಗಿಡ ಕಂಡ್ರು ನಾನು ಅದನ್ನ ಎಷ್ಟೇ ದುಡ್ಡು ಕೊಟ್ಟರು ಟ್ರೈ ಮಾಡಿ ತಂದು ನನ್ನ ಮನೆಯಲ್ಲಿ ಶೋಕ್ ಇರ್ತೀನಿ. ನಮ್ಗೆ ಅದೊಂದು ಬಹಳ ಹುಚ್ಚು, ಗಿಡಗಳದ್ದು ಹುಚ್ಚು. ತುಂಬಾ ಇಲ್ಲೇ ಟೇಬಲ್ ಮೇಲೆ ಮುಂದೆ ಇರುವಂತಹ ಗಿಡಗಳು ನಾನು ಮನೆಯಲ್ಲೇ ಹಾಕಿರುವಂತವು. ಇನ್ನೂ ತುಂಬಾ ಬೇಕಾದಂತ ಗಿಡಗಳು ಆರ್ಕಿಡ್ ಫ್ಲವರ್ಸ್ ಎಲ್ಲ. ಅದು ಆರ್ಕಿಡ್ ಫ್ಲವರ್ ಅಂದ್ರೆ ನೆಕ್ಸ್ಟ್ ಒಂದು 2 months ಆದ್ಮೇಲೆ ಫ್ಲವರ್ ನೀವು ನೋಡ್ತಾ ಇರ್ತೀರಾ, ನನ್ ಮುಂದೆ ನಿಂತಾಡ್ತಿದೆ ಮನೆ ಮುಂದೆ. ಅದು ತುಂಬಾ ಚೆನ್ನಾಗಿ 6 ತಿಂಗಳು ಫ್ಲವರ್ ಇರ್ತದೆ. ಅದು ಬಹಳ ಕಾಸ್ಟ್ಲಿ ಪ್ಲಾಂಟ್. ಅದು ನನಗೆ ತುಂಬಾ ಫೇವರೇಟ್.